ಈ BJP-ಅವರಿದ್ದಾರಲ್ಲ, ಇವರು ಇಂಗ್ಲೀಷ್ನವ್ರಿಗಿಂತ ಕೆಟ್ಟವರು. ಆ ಕಾಲದಲ್ಲಿ ಇಂಗ್ಲೀಷ್ನವ್ರು ಇದ್ರಲ್ಲ, ನಮ್ಮ ದೇಶ ಹಿಡ್ಕೊಂಡಿದ್ರಲ್ಲ, ಅವ್ರಿಗಿಂತ ಕೆಟ್ಟವರು. ಇವು ಯಾರನ್ನೂ ಬೆಳೆಯಕ್ಕೆ ಬಿಡೋದಿಲ್ಲ. ನಿಮ್ಗೆ ಹೇಳಿದ, ನನಗೆ ನನ್ನ ವಿರುದ್ಧ 15 ವರ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಆಗಿ ನಾನು ಸೋಲಿಸ್ಬೇಕು ಅಂತ ಅವ್ರಿಗೆ. ಇದು ನಿಮ್ಗೆ ಹೇಳ್ತೀನಿ, ಈ BJP-ಯವರು ಹಿಡ್ಕೊಳ್ಳೋಕೆ ತೋರಿಸು. BJP-ಯವರು ಹಿಂದೆ LG ಆವನೂರ್ ಭಾರಿ ಅದ್ಭುತವಾದಂಥ ವಕೀಲರು ಮತ್ತು ದೇವರಾಜ ಅರಸು ಅವರ ಕ್ಯಾಬಿನೆಟ್ಲಿ ಸಚಿವರಾಗಿದ್ದರು. LG ಆವನೂರ್. ನಂಜೇಗೌಡರು ಆ ವ್ಯಕ್ತಿ ನೀರಾವರಿಯಲ್ಲಿ. ಚಂದ್ರೇಗೌಡರು, ಅನಂತಕುಮಾರ್ ತೀರ್ಕೊಂಡ ಮೇಲೆ ಅವ್ರ ಹೆಂಡ್ತಿನಾದ್ರು ಅವ್ರ ಕೈ ಕಡಿಬಿಟ್ಬಿಟ್ರು. ಮಾಧುಸ್ವಾಮಿ ಇತ್ತೀಚೆಗೆ ಅವ್ರನ್ನ ಕೈ ಬಿಟ್ರು. ಅಣ್ಣಾಮಲೆ ಮದ್ರಾಸದಲ್ಲಿ ಅವ್ರ ಕೈ. ಈ ಥರ BJP-ಯವರು ಎಲ್ಲರನ್ನೂ ಕೈ ಬಿಡದೆ ದೇವೇಗೌಡರಿಗೆ ಅರ್ಥ ಆಗಿದೆ. ಆದರೂ ಅವ್ರ ಹತ್ರ ಯಾಕೆ ಹೋಗಿ ಸೇರಿದ್ರು ಗೊತ್ತಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೌರವವಾಗಿ ಕರೆದು ರಾಜ್ಯಸಭೆಗೆ ನಾಮಕರಣ ಮಾಡಬೇಕಾಗಿತ್ತು. ರಾಜ್ಯಸಭೆಗೆ ಚುನಾಯಿಸಿ ಗೆಲ್ಲಿಸಬೇಕಾಗಿತ್ತು. ರಾಜ್ಯಸಭೆಗೆ ಅವರನ್ನು ಒಂದು ರೀತಿ ಎಲ್ಲರ ಪರವಾಗಿ ಗೆಲ್ಲಿಸಬೇಕಾಗಿತ್ತು. ಇದು ಮಾಡಿಲ್ಲ. ಬರೀ ದೇವೇಗೌಡರು ಒಬ್ಬರಿಗೆ ಅಲ್ಲ, ಒಂಥರ ಎಲ್ಲರಿಗೂ ತಿಳುವಳಿಕೆ ಇರತಕ್ಕಂಥ ಗೌರವಾನ್ವಿತ ಎಲ್ಲರಿಗೂ ಇದು ನೋವಾಗಿದೆ. ನಿಜವಾಗ್ಲೂ ದೇವೇಗೌಡರು ನಾನು ಮಾತಾಡಿ ವರ್ಷಗಟ್ಟಲೆ ಆಗೋಗಿದೆ. ಆದರೂ ನಾನು ಈ ಸಂದರ್ಭದಲ್ಲಿ ದೇವೇಗೌಡರನ್ನ ಇವರು ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಆಗ್ತೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಬ್ಬರು ಖರ್ಗೆ ಅವರಾದ್ಮೇಲೆ ಖರ್ಗೆ ಹೈ ಕ್ಲಾಸ್ ಒಳ್ಳೆ ಅಭ್ಯರ್ಥಿ, ಅದರಲ್ಲಿ ಏನು ಬೇರೆ ಮಾತೇನಿಲ್ಲ. ಆದರೆ ಮಿಕ್ಕವರೆಲ್ಲ ಮಾಡಿರೋದು, ಈ ಕಡೆ BJP-ಯವರು ಮಾಡಿರೋದು ಇವ್ಯಾವೂ ಸರಿ ಇಲ್ಲ. ಇದು ನಿಜವಾಗ್ಲೂ ಇವರು ರಾಜ್ಯಸಭೆಗೆ ಬೇಕಾಗಿಲ್ಲ. ಯಾಕೆ ಮಾಡಿದರೋ ಗೊತ್ತಿಲ್ಲ. ಆದರೆ ದೇವೇಗೌಡರಂಥವ್ರನ್ನ ಕಡೆಗಾಣಿಸಿದ್ದು ನಿಜವಾಗ್ಲೂ ಇದು ಈ BJP-ಅವರಿದ್ದಾರಲ್ಲ, ಇವರು ಇಂಗ್ಲೀಷ್ನವ್ರಿಗಿಂತ ಕೆಟ್ಟವರು. ಆ ಕಾಲದಲ್ಲಿ ಇಂಗ್ಲೀಷ್ನವ್ರು ಇದ್ರಲ್ಲ, ನಮ್ಮ ದೇಶ ಹಿಡ್ಕೊಂಡಿದ್ರಲ್ಲ, ಅವ್ರಿಗಿಂತ ಕೆಟ್ಟವರು. ಇವು ಯಾರನ್ನೂ ಬೆಳೆಯಕ್ಕೆ ಬಿಡೋದಿಲ್ಲ. ನಿಮ್ಗೆ ಹೇಳಿದ, ನನಗೆ ನನ್ನ ವಿರುದ್ಧ 15 ವರ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಆಗಿ ನಾನು ಸೋಲಿಸ್ಬೇಕು ಅಂತ ಅವ್ರಿಗೆ. ಇದು ನಿಮ್ಗೆ ಹೇಳ್ತೀನಿ, ಈ BJP-ಯವರು ಹಿಡ್ಕೊಳ್ಳೋಕೆ ತೋರಿಸು. BJP-ಯವರು ಹಿಂದೆ LG ಆವನೂರ್ ಭಾರಿ ಅದ್ಭುತವಾದಂಥ ವಕೀಲರು ಮತ್ತು ದೇವರಾಜ ಅರಸು ಅವರ ಕ್ಯಾಬಿನೆಟ್ಲಿ ಸಚಿವರಾಗಿದ್ದರು. LG ಆವನೂರ್. ನಂಜೇಗೌಡರು ಆ ವ್ಯಕ್ತಿ ನೀರಾವರಿಯಲ್ಲಿ. ಚಂದ್ರೇಗೌಡರು, ಅನಂತಕುಮಾರ್ ತೀರ್ಕೊಂಡ ಮೇಲೆ ಅವ್ರ ಹೆಂಡ್ತಿನಾದ್ರು ಅವ್ರ ಕೈ ಕಡಿಬಿಟ್ಬಿಟ್ರು. ಮಾಧುಸ್ವಾಮಿ ಇತ್ತೀಚೆಗೆ ಅವ್ರನ್ನ ಕೈ ಬಿಟ್ರು. ಅಣ್ಣಾಮಲೆ ಮದ್ರಾಸದಲ್ಲಿ ಅವ್ರ ಕೈ. ಈ ಥರ BJP-ಯವರು ಎಲ್ಲರನ್ನೂ ಕೈ ಬಿಡದೆ ದೇವೇಗೌಡರಿಗೆ ಅರ್ಥ ಆಗಿದೆ. ಆದರೂ ಅವ್ರ ಹತ್ರ ಯಾಕೆ ಹೋಗಿ ಸೇರಿದ್ರು ಗೊತ್ತಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೌರವವಾಗಿ ಕರೆದು ರಾಜ್ಯಸಭೆಗೆ ನಾಮಕರಣ ಮಾಡಬೇಕಾಗಿತ್ತು. ರಾಜ್ಯಸಭೆಗೆ ಚುನಾಯಿಸಿ ಗೆಲ್ಲಿಸಬೇಕಾಗಿತ್ತು. ರಾಜ್ಯಸಭೆಗೆ ಅವರನ್ನು ಒಂದು ರೀತಿ ಎಲ್ಲರ ಪರವಾಗಿ ಗೆಲ್ಲಿಸಬೇಕಾಗಿತ್ತು. ಇದು ಮಾಡಿಲ್ಲ. ಬರೀ ದೇವೇಗೌಡರು ಒಬ್ಬರಿಗೆ ಅಲ್ಲ, ಒಂಥರ ಎಲ್ಲರಿಗೂ ತಿಳುವಳಿಕೆ ಇರತಕ್ಕಂಥ ಗೌರವಾನ್ವಿತ ಎಲ್ಲರಿಗೂ ಇದು ನೋವಾಗಿದೆ. ನಿಜವಾಗ್ಲೂ ದೇವೇಗೌಡರು ನಾನು ಮಾತಾಡಿ ವರ್ಷಗಟ್ಟಲೆ ಆಗೋಗಿದೆ. ಆದರೂ ನಾನು ಈ ಸಂದರ್ಭದಲ್ಲಿ ದೇವೇಗೌಡರನ್ನ ಇವರು
ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಆಗ್ತೇ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಒಬ್ಬರೇ ಒಬ್ಬರು ಖರ್ಗೆ ಅವರಾದ್ಮೇಲೆ ಖರ್ಗೆ ಹೈ ಕ್ಲಾಸ್ ಒಳ್ಳೆ ಅಭ್ಯರ್ಥಿ, ಅದರಲ್ಲಿ ಏನು ಬೇರೆ ಮಾತೇನಿಲ್ಲ. ಆದರೆ ಮಿಕ್ಕವರೆಲ್ಲ ಮಾಡಿರೋದು, ಈ ಕಡೆ BJP ಅವರು ಮಾಡಿರೋದು ಇವ್ಯಾವೂ ಸರಿ ಇಲ್ಲ. ಇದು ನಿಜವಾಗ್ಲೂ ಇವರು ರಾಜ್ಯಸಭೆಗೆ ಬೇಕಾಗಿಲ್ಲ, ಯಾಕೆ ಮಾಡಿದರೋ ಗೊತ್ತಿಲ್ಲ. ಆದರೆ ದೇವೇಗೌಡರಂಥವ್ರನ್ನ ಕಡೆಗಾಣಿಸ ಈ BJP ಅವರಿದ್ದಾರಲ್ಲ, ಇವರು ಇಂಗ್ಲೀಷ್ನವ್ರಿಗಿಂತ ಕೆಟ್ಟವರು. ಆ ಕಾಲದಲ್ಲಿ ಇಂಗ್ಲೀಷ್ನವ್ರು ಇದ್ರಲ್ಲ, ನಮ್ಮ ದೇಶ ಇಟ್ಕೊಂಡಿದ್ರಲ್ಲ, ಅವ್ರಿಗಿಂತ ಕೆಟ್ಟವರು. ಇವು ಯಾರನ್ನೂ ಬೆಳೆಯಕ್ಕೆ ಬಿಡೋದಿಲ್ಲ. ನಿಮ್ಗೆ ಹೇಳಿದ ನನಗೆ ನನ್ನ ವಿರುದ್ಧ 15 ವರ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಆಗಿ ನಾನು ಸೋಲಿಸ್ಬೇಕು ಅಂತ ಅವ್ರಿಗೆ. ಇದು ನಿಮ್ಗೆ ಹೇಳ್ತೀನಿ, ಈ BJP ಅವರು ಹಿಡ್ಕೊಳ್ಳೋಕೆ ತೋರಿಸ್. BJP ಅವರು ಹಿಂದೆ LG ಆವನೂರು ಭಾರಿ ಅದ್ಭುತವಾದಂಥ ವಕೀಲರು ಮತ್ತು ದೇವರಾಜ ಅರಸು ಅವರ ಕ್ಯಾಬಿನೆಟ್ಲಿ ಸಚಿವರಾಗಿದ್ದರು. LG ಆವನೂರು. ನಂಜೇಗೌಡರು ಆ ವ್ಯಕ್ತಿ ನೀರಾವರಿಯಲ್ಲಿ, ಚಂದ್ರೇಗೌಡರು, ಅನಂತಕುಮಾರ್